ಹಿರಿಯರಿಗೆ ನೋಡಿದ ತಕ್ಷಣ ಮಾಡಬೇಕು ನಮಸ್ಕಾರ, ಅದು ನಮ್ಮ ಸಂಸ್ಕಾರ. ಅಡ್ಡ ದಾರಿ ಹೊಡೆದ್ರೆ ಮಾಡ್ತಾರೆ ಎಲ್ಲರೂ ತಿರಸ್ಕಾರ, ಒಳ್ಳೆ ದಾರಿಯಲ್ಲಿ ಹೋದ್ರೆ ಸಿಗುತ್ತೆ ಪುರಸ್ಕಾರ. ಆದ್ರಿಂದ ಮಾನವ ಜನ್ಮ ಬಹಳ ದೊಡ್ಡದು, ಅದನ್ನ ಹಾನಿ ಮಾಡಿಕೊಳ್ಳಬಾರದು ಅಂತ ತಮ್ಮಂತವ್ರು ಹಿರಿಯವರು ಹೇಳಿದ್ದಾರೆ. ಅದ್ರಲ್ಲಿ ಮಾನವೀಯತೆ ಬಹಳ ದೊಡ್ಡದು. ಹೇಗೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಾರೆ. ಅದರಲ್ಲಿ ವಿಶೇಷವಾಗಿ ಮಾತೆಯಂದರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ದೇವರು. ಹೇಗೆ ಅಂದ್ರೆ, ಜನ್ಮ ತಾಳ್ಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಳನ್ನೇ ಹಾರವಾಗಿರಿಸಿಕೊಂಡು, ಪ್ರೀತಿ ಮಮತೆ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲ್ಲುತ್ತಾಳೆ. ಅಂತ ತಾಯಿಯಂದಿರಿಗೆ ನಮ್ರತೆ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಗುರುಗಳು ಶಿಷ್ಯಂದಿರಿಗೆ, ತಂದೆ ಮಕ್ಕಳಿಗೆ, ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಇರುತ್ತಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ವಶಿಷ್ಠ ಮಹಾಮುನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಹೇಳಿಕೊಟ್ಟದಕ್ಕೋಸ್ಕರ ಅವರಿಗೆ ಮರ್ಯಾದೆ ಪುರುಷೋತ್ತಮ ಎಂಬ ಬಿರುದು ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಿರಂತರವಾಗಿ ಅವರು ಯೋಗಾಭ್ಯಾಸ ಮಾಡಿದ್ರಿಂದ ಅವರಿಗೆ ತಾಳ್ಮೆ, ಶ್ರದ್ಧೆ, ಭಯ, ಭಕ್ತಿ, ಏಕಾಗ್ರತೆ ಇವೆಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಪತಿ ರಥಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ ವಿಶ್ವಾಸ ಎಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಮಾಡಿದ ಹಾಗೆ ಯೋಗಾಭ್ಯಾಸವನ್ನು ನಿರಂತರವಾಗಿ ನಾವು ಮಾಡಿದರೆ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನಾವು ನೋಡಿಕೊಳ್ಳೋಷ್ಟು ತಾಳ್ಮೆ, ಏಕಾಗ್ರತೆ ನಮಗೆ ಸಿಗುತ್ತೆ. ಅದರಿಂದ ಅವ್ರು ಮಾಡಿದ ಹಾಗೆ ಒಂದೆರಡು ಆಸನಗಳನ್ನು ಮಾಡೋದಕ್ಕೆ ಇಷ್ಟಪಡ್ತೀವಿ. ಯೋಗಾಭ್ಯಾಸ ಮಾಡಿಬಿಟ್ರೆ ಮೈಯಲ್ಲಿರೋ ನರನಾಡಿಗಳು ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಳಿತ ಜಾಗದಲ್ಲಿ ಯೋಗಾಭ್ಯಾಸವನ್ನು ಮಾಡ್ಬೋದು. ಹೇಗೆ ಅಂದರೆ, ಮನುಷ್ಯನಲ್ಲಿ 72,000 ನರನಾಡಿಗಳು ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವು ಚಪ್ಪಾಳೆ ಹೊಡಿತಾ ಇದ್ರೆ ಆರೋಗ್ಯ ಕಾಪಾಡ್ಕೊಳ್ಬಹುದು. ಕಲಾವಿದರಿಗೆ ಪ್ರೋತ್ಸಾಹ, ನಿಮಗೆ ಪುನರುತ್ಸಾಹ. ಚಪ್ಪಲ ಶಬ್ದ. ಎಂಥ ಮಾನವ ಜನ್ಮ ಅಂತ ಹೇಳಿದ್ರೆ, ಎಂಥ ಮಾನವ ಜನ್ಮ, ಎಂಥ ಎಂಥ ಮಾನವ ಜನ್ಮ, ಏನಪ್ಪ ಇಂಥ ಜನ್ಮ ಜನರಪ್ಪ. ಎಂಥ ಮಾನವ ಜನ್ಮ, ಏನಪ್ಪ ಇಂಥ ಜನ್ಮ ಜನರಪ್ಪ. ಇರುವ 84 ಲಕ್ಷ ಜೀವರಾಶಿ ಒಳಗೆ ಚೆನ್ನೈಯನ್ನು ಜನ್ಮ ನಿಮಗೆ ಸಿಕ್ಕಿದೆಯಪ್ಪ. ಎಂಥ ಮಾನವ ಜನ್ಮ, ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದಿಲ್ಲ. ಕಣ್ಣು ಹರಿಯ ಧ್ಯಾನವಿಲ್ಲ, ಚಿಂತೆಯನ್ನು ಬೀಳೋದು. ಸಂಸಾರವೆಂಬ ಸಾಗರದಲ್ಲಿ ಸಿಕ್ಕಿ ಬಿದ್ದಿರಪ್ಪ. ಎಂಥ ಮಾನವ ಜನ್ಮ, ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುದಿಲ್ಲ. ಸಾಯ್ಬೇಕಾದ್ರೆ ಹೆಸರುತ್ತೆ, ಉಸಿರುದಿಲ್ಲ. ಎರಡರ ನಡುವೆ ಜೀವನದ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ. ನಿಮಗೆಲ್ಲ ಸಾಷ್ಟಾಂಗ ನಮಸ್ಕಾರ. 84 ಜೀವರಾಶಿಯಲ್ಲಿ ಮಾನವ ಜನ್ಮ ಕೊನೆಯದು. ಅದರಲ್ಲಿ ಸೊಳ್ಳೆ ನೊಣ ಕೂಡ ಸೇರುತ್ತೆ. ಹೇಗೆ ಅಂದರೆ, ಆ ಸೊಳ್ಳೆ ನೊಣ ಇರೋದು ಮನುಷ್ಯರಿಗೋಸ್ಕರ. ಈಗ ಎಲ್ಲ ಯಂತ್ರ ಬಂದ್ಬಿಟ್ಟಿದೆ. ಅದೆಲ್ಲ ಹಗಲೊತ್ತಿನಲ್ಲಿ ನೊಣ ಹೊಡಿಬೇಕು, ರಾತ್ರಿ ಹೊತ್ತು ಸೊಳ್ಳೆ ಹೊಡಿಬೇಕು. ನೊಣ ಸೊಳ್ಳೆ ಹೊಡಿತಾ 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 ಚಪ್ಪಾಳೆ ಹೊಡೆದಂಗೆ ಆಗುತ್ತೆ. ಆರೋಗ್ಯ ಕಾಪಾಡ್ಕೊಳ್ಬೋದು. ನಮ್ಮ ಗುರುಗಳು ಹೇಳಿಕೊಟ್ಟ ವಿದ್ಯೆ ಅಂತ ಮುಂದೆ ಪ್ರಸ್ತುತಪಡಿಸಿದ್ದೀನಿ. ಯಾರಿಗೋ ಬೈತಾ ಇದ್ರಿ, ಹುಟ್ಟಬಾರ್ದ್ರಿ. ಯಾರು? ಮನುಷ್ಯನಾಗೆ ಹುಟ್ಟಬಾರ್ದು. ಮನುಷ್ಯನಾಗಿ ಹುಟ್ಟಬಾರ್ದ? ಹುಟ್ಟಿದ್ರು ಪರವಾಗಿಲ್ಲ, ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬ್ರಾಹ್ಮಣಾದ್ರೂ ಪರವಾಗಿಲ್ಲ ರೀ, ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಅಯ್ಯೋ ಪಾಪ. ಹುಟ್ಟಿದ್ರು ಪರವಾಗಿಲ್ಲ, ಮದುವೆ ಮಾತ್ರ ಮಾಡ್ಕೋಬಾರ್ದು. ಮದುವೆ ಆಗಿಲ್ಲ ಹೆಂಗ್ರಿ? ಬೇಡಪ್ಪ, ಅದು ಸಾವಾಸ. ಯಾರು? ನಮ್ಮ ತಂದೆ ತಾಯಿಗೆ ಹೇಳಿದೆ, ಬೇಡ, ನಾನು ಹೇಗೋ ಉಪಾಯನ ಅದು ಇದು ಮಾಡ್ಕೊಂಡು ಹೊಟ್ಟೆ ಉಂಟು. ಅಯ್ಯೋ ಪಾಪ ಮುಂಡದೆ, ನಿನಗೆ ಪಿಂಡ ಹಾಕೋಕ್ಕಾದ್ರೂ ಬೇಕಲ್ಲ ಅಂತ ಹೇಳಿ ಒಂದು ಮದುವೆ ಮಾಡಿದ್ರು.
ಆ ಮದ್ವೆಯಾಗ 3 ವರ್ಷ ಆದ್ರೂ ಒಂದು ಹೆಗಣಾನು ಇಲ್ಲ. ಅಯ್ಯೋ ಪಾಪ ಮುಂಡೆ. ಪಾಪ ಮುಂಡೈತಿ. ಅದಕ್ಕೆ ನಮ್ಮ ತಾಯಿ ಬಿಡ್ಬೇಕಲ್ಲ. ಹಾ. ಏ ಮಗನೇ ಏನಾದ್ರೂ ಮಾಡಿ ನಾನು ಮೊಮ್ಮಕ್ಕಳು ನೋಡಂಗ ಆಗ್ಬಿಟ್ಟೈತಿ. ಅದು ಇನ್ನೊಂದು ಮದುವೆ ಮಾಡ್ಬಿಟ್ರು. ಮತ್ತೊಂದು ಆಹಾಹಾಹಾ. ರಸಿಕ. ಒಂದು ಭಾಗ್ಯವತಿ ಹಾ. ಬಂದು 3-5 ತಿಂಗಳಿಗೆ ಶ್ರೀಮಂತಕ್ಕೆ ರೆಡಿ. ಅಯ್ಯೋ ಯಾರು ಮೊದಲನೇ ಎರಡನೇದು ಎರಡನೇವರು? ಅವಳು ಶ್ರೀಮಂತ ಮಾಡಂಗ್ ಕಳಿಸ್ತಿದ್ದಂಗೆ ಇವಳು ರೀ ಅಂತಾಳೆ. ಏನೇನಿಂದು ರೀ ಅಂದೆ. ನನಗೆ ಮೂರ್ತಿ ಹಠಕ್ ಬಿದ್ದರಂಗೆ ಇಬ್ರು ಸೇರಿ ಹಾ. ಅವಳೊಂದಾರು ಇವಳೊಂದಾರು ಹೆಚ್ಚು 12 ಮಕ್ಕಳು. ಏನು ಯಾವಾಗ ಏನು ಅಂತಾನೆ ಗೊತ್ತಿಲ್ಲ. 12 ಜನ ಮಕ್ಕಳು ಯೋಚನೆ ಮಾಡಬೇಡಿ. ನಮ್ಮಲ್ಲಿ ಬಹಳಷ್ಟು ಮಠಗಳು ಆಗ್ಬಿಟ್ಟಿದೆ ಇವಾಗ. ಒಂದೊಂದು ಮಠದಲ್ಲಿ ಒಬ್ಬರು ಬಿಟ್ಟಿದ್ರೆ ಸಾಕು. ಅಲ್ಲಿ ಹೋದಾಗ ಅಪ್ಪ ನಿಂದೆ ಬರ್ತಾರೆ, ಅವಾಗ ನೀವೇನು ಗೊತ್ತಾಗುತ್ತೆ. ಒಂದು 6 ಹೋಗವ, ಇನ್ನೊಂದು 6 ಸರಿ. ಕಂಚಿಗೆ ಹಾಕೊಂಡ್ಬಿಟ್ಟು ತಮ್ಮನೆ ಹಾಕ್ತಾನೆ. ಅದಿಲ್ಲೇ ಅದು ಒಂದ್ ಕಡೆ ಬಹಳ ವೇಗವಾಗಿ ಬರ್ತಾ ಇದ್ದಾರಲ್ಲ, ಆ ಥರವಾಗಿ ಏನು ವಿಚಾರ? ಅಯ್ಯೋ ವಿಷಯ ಗೊತ್ತಿಲ್ವಲ್ಲ. ಇಲ್ವಲ್ಲ? ಅಯ್ಯೋ ಪಾಪ ಮುಂಡಿದೆ. ಈ ದಿನ ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕದ ಶುಭ ಮುಹೂರ್ತ. ಹೌದಾ? ಹಾಗೆ ಅಂತೇಳಿ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಿಮ್ಮಂತ ಬ್ರಾಹ್ಮಣ ಹೊತ್ತಮರಿಗೆ ವಸ್ತ್ರದಾನ, ಗೋದಾನ, ಭೂದಾನ, ಭಾರಿ ಭೋಜನ ವ್ಯವಸ್ಥೆ ಇರುತ್ತೆ. ಅದೆಲ್ಲ ನೋಡೋಣ ಅದರಿಂದ ವೇಳೆ ಬಹಳ ಆಯ್ತು. ಜನನು ಜಾಸ್ತಿ ಇದ್ದಾರೆ. ಭೋಜನ ಖಾಲಿ ಆಗ್ಬಿಟ್ರೆ ಕಷ್ಟ. ನೋಡೋಣ ಮೊದಲು ಹೋಗೋಣ. ಒಂದು ಅನುಮಾನ ಇದೆ, ಕೇಳ್ಬಿಟ್ಟ. ಏನದು? ಜನರ ಸಮೂಹದಲ್ಲಿ ಕೇಳ್ಬಿಡ್ತೀನಿ. ನನ್ನ ಮನೆ ಎಲ್ಲ ಕಾರ್ಯಕ್ರಮಗಳಿಗೆ ಪುರೋಹಿತರಿಗೆ ಬರಮಾಡ್ತಾರಲ್ಲ, ಪುರೋಹಿತರಿಗೆ ಯಾಕೆ ಬರಮಾಡಬೇಕು ಅನ್ನೋ ನನ್ನ ಪ್ರಶ್ನೆ. ಅಯ್ಯೋ ಅಷ್ಟು ಗೊತ್ತಿಲ್ಲ. ಗೊತ್ತಿಲ್ವಲ್ಲ? ಈ ಪುರದ ಹಿತವನ್ನು ಬಯಸುವವನೇ ಈ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಎಂಥ ಮಾತು ಹೇಳ್ಬಿಟ್ಟು. ಹುಟ್ಟಿನಿಂದ ಸಾಯುವವರೆಗೂ ನಾವು ಬೇಕು. ಏನು? ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳ್ತಾರಲ್ಲ, ಅವ್ರೆಲ್ಲರೂ ಭೋಜನ ಮಾಡಿದಾಗೆ ನಾನು ಭೋಜನ ಮಾಡೋದು ಯಾಕೆ ಆಗಲ್ಲ? ಭೋಜನ ಪ್ರಿಯ ಅಂತಾರ. ಬ್ರಾಹ್ಮಣ ಬಹುಜನ ಪ್ರಿಯ. ಬಹುಜನ ಹೋಗಿ ಹಾಗೆ ಭೋಜನ ಆಗ. ಸ್ವಲ್ಪ ಈಗ ತಿರುಗಿ ಆ ತಲೆಯಲ್ಲಿ ಏನೆಲ್ಲ ತುಂಬಿದೆಯಲ್ಲ. ಅಂದಾಗೆ ಬ್ರಾಹ್ಮಣ ಬಹುಜನ ಪ್ರಿಯ ಅಂತ. ಮನೆ ಪ್ರಶ್ನೆ ಹೇಳಿ ಆಗ್ಬಿಡುತ್ತೆ. ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಒಂಟಿ ನಾಮ ಹಾಕ್ಲಾ, ಅಡ್ಡ ನಾಮ ಹಾಕ್ಲಾ, 3 ನಾಮ ಹಾಕ್ಲಾ, ಪಂಗನಾಮ ಹಾಕ್ಲಾ, ಯಾವ ನಾಮ ಹಾಕಿದ್ರೆ ಶ್ರೇಷ್ಠ ಅನ್ನೋ ಗೊಂದಲ. ಅದೊಂದು ಹೇಳ್ಬಿಟ್ರೆ ಹೊರಡೋಣ, ಹೇಳಿ ಆಗ್ಬಿಡುತ್ತೆ. ಅಯ್ಯ, ಯಾವ ನಾಮ ಆದರೆ ಮುಕ್ತಿಗೆ ಒಂದೇ ನಾಮ. ಯಾವುದು? ಅದು ಶ್ರೀರಾಮ. ರಾಮ ನಮ್ಮವ ಜಪಿಸೋ ಹೇ ಮನೋಜ. ರಾಮ ಜಪಿಸೋ ಹೇ ಮನೋಜ. ರಾಮನ ನಾಮ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿಗೆಡಲು ಬೇಡ.
ಜಗನ್ಮಾತೆ, ನಮ್ಮೆಲ್ಲನ್ನು ಹರಸಿ ಸದಾ ಕಾಲದಲ್ಲಿ ಕಾಪಾಡುತ್ತಾಯಿ. ಈ ದಿನಗೆಂತಹ ಹರ್ಷದ ಸುದಿನವು. ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಹರ್ತಳಾಗುವೆನು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅರಿತೆಯರು. ಮಮ ಪ್ರಾಣ ಕಾಂತಗೆ ಎನ್ನ ಮಾವ ಅರಿತೆಯರು. ಘನತರ ಪಟ್ಟವ ಘನತರ ಪಟ್ಟವ ವಿನಯದಿ ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ. ಘನತರ ಪಟ್ಟವ ವಿನಯದಿ ಕಟ್ಟುತ್ತೆ. ಹರಿಷವು ಸಕಲ ಸೌಭಾಗ್ಯವತಿ ಭವ, ದೀರ್ಘ ಸುಮಂಗಲಿ ಭವ, ಇಷ್ಟಾರ್ಥ ಪ್ರಾಪ್ತಿರಸ್ತು, ಇಷ್ಟಾರ್ಥ ಪ್ರಾಪ್ತಿರಸ್ತು. ನನ್ನ ಪ್ರಿಯ ಪತ್ನಿಯಾದ ಜಾನಕಿ ಈ ದಿವಸ ನನಗೆ ಪಟ್ಟಾಭಿಷೇಕವಾಗುವುದೆಂದು ಗೌರಿ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ವಸ್ತ್ರಾಭರಣಗಳನ್ನು ದಾನ ಮಾಡುತ್ತಿರುವಳು. ಆದರೆ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯು ನನಗೆ ವಿಧಿಸಿರುವ ಅರಣ್ಯವಾಸವನ್ನು ಈಕೆಗೆ ನಾನು ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಸೀತಾ, ನಿನಗೆ ಮಂಗಳವಾರ. ಭುವನ ವನಿತೆ ಮುಡಿದ ಮಲ್ಲಿಗೆಯೋ
ಕುಂತಳ ವಿಶಾಲ ಕಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸ್ವಾಮಿ ಸಖಯೇನೋ ಸಂತೋಷ ವಾಗಿದೆ ಸ್ವಾಮಿ ಜಾನಕಿ ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಕಾಣದ ಬಯಕೆಯಿದೆ ಸಖಯೇನೋ ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ರಮಣ ರಾಮನು ಸಹಜ ಸುಂದರನು ಸರಿ ಸಮರಿಲ್ಲದೆ ಮೆರೆಯುವನು ಅರಸ ರಾಮನ ಹೇಗಾರ ಅರಸ ರಾಮನ ಹೇಗಾರ ನೋಡುತ್ತ ನಲಿಮೆಯ ಮನಸಾರ ನಲಿಮೆಯ ಮನಸಾರ ಸಖಯೇನೋ ಆದಿಪುತ್ರ ಜಾನಕಿ ಸಖಯೇನೋ ಸಂತೋಷವಾಗಿದೆ ಕಾಲದ ಬಯಕೆಯಿದೆ ಸಖಯೇನೋ ಸಂತೋಷವಾಗಿದೆ
ಪಟ್ಟಾಭಿಷೇಕ ಮಹೋತ್ಸವವು. ಇಂತಹ ಶುಭ ಸಮಯದಲ್ಲಿ ಅರಳಿದ ಕೆಂದಾವರಿಯಂತೆ ಇರಬೇಕಾಗಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು? ಸೀತಾ, ಈ ದಿವಸ ನನಗೆ ಪಟ್ಟಾಭಿಷೇಕವು ನಡೆಯುವುದಿಲ್ಲ. ಏನು, ನಿಮ್ಮ ಪಟ್ಟಾಭಿಷೇಕವು ನಡೆಯುವುದಿಲ್ಲವೇ? ಅದಕ್ಕಾಗಿ ನೀವು ಈ ರೀತಿ ಚಿಂತಿಸುತ್ತಿರುವಿರೆ? ಸೀತಾ, ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಆದರೆ ನನ್ನ ಅಭ್ಯುದಯವನ್ನೇ ನಿರೀಕ್ಷಿಸುತ್ತಿರುವ ಪ್ರಜಾಜನರ ಮನಸ್ಸಿಗೆ ಉತ್ಸಾಹ ಭಂಗ ಉಂಟಾಗುವುದಲ್ಲದೆ ವೃದ್ಧರಾದ ತಂದೆ ತಾಯಿಯವರನ್ನು ಬಿಟ್ಟು ಹೋಗಬೇಕಾಗುವುದಲ್ಲ ಎಂದು ಚಿಂತಿಸುತ್ತಿರುವೆನು. ಸ್ವಾಮಿ, ವಿಚಾರವೇನೆಂದು ವಿವರವಾಗಿ ತಿಳಿಸಬಾರದೆ? ಜಾನಕಿ, ಸರಸೇರು ಹಮುಕಿ ಸಖಿಯಳೆ ಜಾನಕಿ ಸರಸೇರು ಹಮುಕಿ ಸಖಿಯಳೆ ಜಾನಕಿ ತಂದೆಯ ಆಜ್ಞೆಗೆನ ಹೋಗುವೆ ವನವಾಸ. ತಂದೆಯ ಆಜ್ಞೆಗೆನ ಹೋಗುವೆ ವನವಾಸ. ಇಂದಿರವದನೆಯೇ ಚಂದಿರನಯಳೆ, ಇಂದಿರವದನೆಯೇ ಚಂದಿರನಯಳೆ, ಇಂದಿರವದನೆಯ ಚಂದಿರನಯಳೆ. ಸರಸೇರು ಹಮುಕಿ ಸಖಿಯಳೆ ಜಾನಕಿ ದಶರಥನು ಸುತ ಭರತಕ್ಕೆ ರಾಜವನು. ದಶರಥನು ಸುತ ಭರತಕ್ಕೆ ರಾಜವನು. ಅತಿಶಯದಿಂದಲಿ ಪಟ್ಟವ ಕಟ್ಟುವ, ಅತಿಶಯದಿಂದಲಿ ಪಟ್ಟವ ಕಟ್ಟುವ ಸರಸೇರು ಹಮುಕಿ ಸಖಿಯಳೆ ಜಾನಕಿ. ಏನೆಂದು ಹೇಳಲಿ ಜಾನಕಿ? ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ತಂದೆಯವರು ಚಿಕ್ಕಮ್ಮನಾದ ಕೈಕಾದೇವಿಗೆ 2 ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಕೇಳಿದ್ದೆನು. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? 1ನೇ ವರಕ್ಕೆ ನನಗೆ ನಿಶ್ಚಯಿಸಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಸ್ವಾಮಿ, ತಮ್ಮ ಪುತ್ರನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂತಲೂ, ಪ್ರಾಣೇಶ್ವರ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳು ಅರಣ್ಯವಾಸವನ್ನು ಮಾಡಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಹಾಗಾದರೆ ನೀವು ವನವಾಸಕ್ಕೆ ಹೋಗಲೇಬೇಕು. ತಂದೆಯವರು ಒಪ್ಪುತ್ತಾರೆ. ನಿಮ್ಮ ತಂದೆಯವರು ಇದಕ್ಕೆ ಒಪ್ಪಿದರೆ? ಜಾನಕಿ, ತಾನು ಕೇಳಿದ ವರಗಳನ್ನು ನಡೆಸಿಕೊಡುವಂತೆ ಮೊದಲೇ ತಂದೆಯವರಿಂದ ಪ್ರಮಾಣ ವಚನವನ್ನು ಪಡೆದು ನಂತರ ಈ ವರಗಳನ್ನು ಕೇಳಿಕೊಂಡಿದ್ದಾರೆ. ಆದ್ದರಿಂದ ತಂದೆಯವರು ಒಪ್ಪದೇ ಇರಲು ಸಾಧ್ಯವೇ ಇಲ್ಲ. ಹಾಗಾದರೆ ನೀವು ವನವಾಸಕ್ಕೆ ಹೋಗಿ
ಹೋಗಲೇಬೇಕೆ? ಜಾನಕಿ, ತಂದೆಯ ವಾಗ್ದಾನವನ್ನು ಪರಿಪಾಲಿಸದೇ ಇದ್ದರೆ ನಾನು ಸುಪುತ್ರನೆನಿಸಿಕೊಳ್ಳುವೆನೆ. ನಿಷ್ಕಳಂಕವಾದ ಈ ನಮ್ಮ ಸೂರ್ಯ ವಂಶಕ್ಕೆ ಕಳಂಕ ಬರುವುದಿಲ್ಲವೇ ಸೀತಾ? ಇದೆಂತಹ ವಿಷಮ ವಾರ್ತೆಯನ್ನು ನಾವು ಕೇಳುತ್ತಿರುವೆವು. ನಾವು ಮಾಡಿದ ಅಪರಾಧವಾದರೂ ಏನೇ ಇರಲಿ. ಸೀತಾ, ತಂದೆಯ ವಾಗ್ದಾನವನ್ನು ಪಾಲಿಸಬೇಕಾದರೆ ನಾನು ಹೋಗಲೇಬೇಕು. ಸುಮಕೋಮಲಿಯಾದ ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಅದರಿಂದ ನೀನು ಶಾಂತಳಾಗು ಸೀತಾ. ಸ್ವಾಮಿ, ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರೆಗಳಿಗೆಯೂ ನಾನು ಜೀವಿಸಲಾರೆ. ದಯಮಾಡಿ ವನವಾಸಕ್ಕೆ ನಿಮ್ಮ ಸಂಗಡ ನನ್ನನ್ನು ಕರೆದುಕೊಂಡು ಹೋಗಿ. ವನವಾಸದ ಆಜ್ಞೆ ನನಗೆ ಮಾತ್ರ, ಅರಣ್ಯವಾಸವು ನಿನಗೆ ತಕ್ಕದ್ದಲ್ಲ. ಸುಮಕೋಮಲಿಯಾದ ನೀನು ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಆ ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ಅದು ಅಲ್ಲದೆ ಆ ಕಾಡಿನಲ್ಲಿ ದುಷ್ಟ ರಾಕ್ಷಸರ ಕಾಡು ಮೃಗಗಳ ಹಾವಳಿ ಗಾಢವಾಗಿದೆ. ಆದ್ದರಿಂದ ನೀನು ಬರುವುದು ಬೇಡ ಸೀತಾ. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಮರದ ನರಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮನ್ನು ಅನುಸರಿಸುತ್ತೇನೆ. ನೀವು ನನ್ನನ್ನು ವನವಾಸಕ್ಕೆ ಕರೆದುಕೊಂಡು ಹೋಗಲೇಬೇಕು. ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಪ್ರಾಣತ್ಯಾಗ ಮಾಡಿದ್ದೇನೆ. ನಿನ್ನ ಮನಸ್ಸನ್ನು ನಾನು ನೋಯಿಸಲಾರೆ. ಹಳಬೇಡ ಜಾನ. ವಿಧಿ ಇಚ್ಛೆ ಇದ್ದಂತಾಗಲಿ. ನಡಿ, ತಂದೆ ತಾಯಿಯವರ ಆಶೀರ್ವಾದವನ್ನು ಪಡೆದು ಅರಣ್ಯವಾಸಕ್ಕೆ ಹೊರಡು. ಅಗ್ರಜ, ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದವರೆಲ್ಲರೂ ಸಂತೋಷಭರಿತರಾಗಿರುವಾಗ ಹೀಗಿರುವಾಗ ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತೇನೆ. ಲಕ್ಷ್ಮಣ, ನಿನ್ನ ಪ್ರೀತಿ ವಾತ್ಸಲ್ಯ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಆದರೂ ಸಹ ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾದೇವಿಯು ಮಾಡಿದ ಸಾಹಸವನ್ನು ಮೆಚ್ಚಿ ನಮ್ಮ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಈಗ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? 1ನೇ ವರಕ್ಕೆ ನನಗೆ ನಿಶ್ಚಯಿಸಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ತಮ್ಮ ಪುತ್ರನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದರು. ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳು ಅರಣ್ಯವಾಸವನ್ನು ಮಾಡಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಅಗ್ರಜ, ಕಡಿವೆ ಕೈಕೆಯ ಶಿರವ, ಕಡಿವೆ ಕೈಕೆಯ ಶಿರವ, ಜಡನಾಗಿರೋ ಪಿತನ ಶಿರವ ಚೆಂಡಾಡುವೆಂಚ, ಸುಡುವೆ ದುಷ್ಟರನ್ನೆಲ್ಲ, ಸುಡುವೆ ದುಷ್ಟರನ್ನೆಲ್ಲ, ಕಡ್ಕೋಪದೆ ಶಾಂತವಾಗಿದಿರು ಅಣ್ಣ. ಅಗ್ರಜ, ಕೂಡದು ಕೂಡದು, ನೀವು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ದಿಗಂತ ವಿಶ್ರಾಂತಿ ಕೀರ್ತಿ ಪರಾಕ್ರಮಿಗಳಿಂದ ಶೋಭಿಸುತ್ತಾ ರಾಜ್ಯಾಭಿಷೇಕಕ್ಕೆ ಹರ್ರನೆನೆಸಿ ಸಕಲ ಪ್ರಜಾರಂಜಕನಾಗಿರುವ ಶ್ರೀರಾಮಚಂದ್ರನಿಗೆ ಅರಣ್ಯವಾಸವನ್ನು ವಿಧಿಸಿ ಕನಿಷ್ಠ ಪುತ್ರನಾದ ಭರತನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವಾತನು ಗುರುವೇ ಆಗಿದ್ದರು ಶಿಕ್ಷಾರನೆಂದು ಧರ್ಮಶಾಸ್ತ್ರವು ಹೇಳುತ್ತಿರುವಾಗ ಕಿರಿಯ ಹೆಂಡತಿಯ ಮಾತಿಗೆ ಬೆರಗಾಗಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕನಿಷ್ಠ ಪುತ್ರನಾದ ಭರತನಿಗೆ ರಾಜ್ಯ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿರುವ ನಮ್ಮ ತಂದೆಯಾದ ಶಿಕ್ಷಾರನಲ್ಲವೇ? ಅಗ್ರಜ, ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರೋಗ್ಯಂತೆ ಈಗ ನಿಮಗೆ ಒದಗಿ ಬಂದಿರೋ ಅರಣ್ಯವಾಸವನ್ನು ಉಲ್ಲಂಘಿಸಲೇಬೇಕು. ಒಂದು ವೇಳೆ ಆ ಭರತನೇನಾದರೂ ತನ್ನ ತಾಯಿಯ ಮಾತನ್ನು ಅನುಮೋದಿಸುವುದಾದರೆ ಬೇಗ ನನಗೆ ಅಪ್ಪಣೆಯನ್ನು ಕೊಡಿ, ಅವರ ತಲೆಗಳನ್ನು ಚೆಂಡಾಡಿ ಬರುವೆನು. ದುಡುಕಬೇಡ, ಶಾಂತನಾಗಿ. ನಿನಗೆ ನನ್ನ ಮೇಲಿರುವ ಪ್ರೀತಿಯ ಉದ್ವೇಗದಿಂದ ಈ ರೀತಿ ಮಾತನಾಡುತ್ತೇನೆ. ಭರತನಾರು ಅನ್ಯನೇ? ಆತನು ನಮ್ಮ ತಂದೆಯ ಉದರದಲ್ಲಿ ಜನಿಸಿದವನಲ್ಲವೇ?
ಆತನು ರಾಜ್ಯಾಭಿಷಕ್ತನಾದರೆ ನಾವು ಅಸಮಾಧಾನ ಪಡುವುದೇ? ನಮ್ಮ ವಂಶದ ಗೌರವವನ್ನು ಕಾಪಾಡುವುದಕ್ಕಾಗಿ ತಂದೆಯ ವಾಗ್ದಾನವನ್ನು ನಾನು ಪಾಲಿಸಲೇಬೇಕು. ಆದ್ದರಿಂದ ನೀನು ಶಾಂತನಾಗು ಸಹೋದರ. ಏನ ಪೇಳ್ದೆ ಅಣ್ಣ ನೀನ ವಾಕ್ಯವ ಏನ ಪೇಳ್ದೆ ಅಣ್ಣ ನೀನ ವಾಕ್ಯವ ಜ್ಞಾನವಿಲ್ಲದ ಈನ ಕೈಕೆಯ ಜ್ಞಾನವಿಲ್ಲದ ಹೀನ ಕೈಕೆಯ ಜಾಣತನವಿದು ಏನ ಪೇಳ್ದೆ ಅಣ್ಣ ನೀನ ವಾಕ್ಯವ ಸುಂದರಿಯು ಕೈಗೆಯನ್ನು ತಾನು ತಿಳಿಯುತ್ತ ಸುಂದರಿಯು ಕೈಗೆಯನ್ನು ತಾನು ತಿಳಿಯುತ್ತ ತಂದೆ ಬೇಡ ಇಂಥ ವಚನ ತಂದೆ ಬೇಡ ಇಂಥ ವಚನ ಅನ್ನವಾಯಿದೆ ಏನ ಬೇಡ್ದೆ ಅಣ್ಣ ನೀನ ವಾಕ್ಯವ. ಅಗ್ರಜ, ಅಜ್ಞಾನದಿಂದ ನಾನು ಆಡಿದ ಮಾತುಗಳನ್ನು ಮನ್ನಿಸಿ ನನ್ನನ್ನು ಸಹ ನಿಮ್ಮ ಜೊತೆಯಲ್ಲಿ ವನವಾಸಕ್ಕೆ ಕರೆದುಕೊಂಡು ಹೋಗಬೇಕೆಂದು ಬೇಡಿಕೊಳ್ಳುವೆನು. ಲಕ್ಷ್ಮಣ, ತಂದೆಯವರು ವನವಾಸದ ಆಜ್ಞೆಯನ್ನು ನನಗೆ ಮಾತ್ರ ವಿಧಿಸಿರುವುದು, ನಿನಗಲ್ಲ. ಆದ್ದರಿಂದ ನೀನು ಬರುವುದು ಬೇಡ. ಅಗ್ರಜ, ನಿರಪರಾಧಿಯಾದ ನಿಮಗೆ ಅರಣ್ಯವಾಸವನ್ನು ವಿಧಿಸಿದ ಆ ಕೈಕೆಯು ಮಹಾಮಾರಿ. ಈ ಅಧರ್ಮ ಕಲ್ಮಶಪೂರಿತವಾದ ಅರಮನೆಯಲ್ಲಿ ನಾನು ಇರಲಾರೆ. ಆದ್ದರಿಂದ ನನ್ನನ್ನು ನೀವು ಕರೆದುಕೊಂಡು ಹೋಗಲೇಬೇಕು. ಸಹೋದರ, ಈ ವನವಾಸವು ನಮಗೆ ವಿಧಿವಶದಿಂದ ಬಂದಿರುವುದೇ ಹೊರತು ಇದಕ್ಕೆ ನಮ್ಮ ಚಿಕ್ಕಮ್ಮನು ಕಾರಣರಲ್ಲ. ನಾವು ಯಾರಲ್ಲಿಯೂ ದೋಷಗಳನ್ನು ಆರೋಪಿಸಲಾಗದು. ನಿನಗೆ ಇಲ್ಲಿರಲು ಇಚ್ಛೆ ಇಲ್ಲದಿದ್ದರೆ ನೀನು ನಮ್ಮೊಡನೆ ಬರಲು ಸಿದ್ಧನಾಗು. ಧನ್ಯನಾದೆ ಅಗ್ರಜ, ಧನ್ಯನಾದೆ. ನಡೆ. ತಂದೆಯೇ, ನಮಸ್ಕರಿಸುವೆ. ವನವಾಸಕ್ಕೆ ಹೋಗಲು ನಮಗೆ ಅನುಮತಿಯನ್ನು ನೀಡಿ. ತಂದೆಯೇ. ಪೂಜ್ಯರಾದ ಮಾವನವರೇ, ನನ್ನ ಪತಿಯ ಸಂಗಡ ನಾನೂ ವನವಾಸಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿ. ಏನಮ್ಮ, ನೀನು ಸಹ ವನವಾಸಕ್ಕೆ ಹೋಗಲು ಸಿದ್ಧಳಾಗಿತ್ತಿರುವೆಯ ತಾಯಿ? ದೀರ್ಘ ಸುಮಂಗಳಿಯಾಗಮ್ಮ. ಅಯ್ಯೋ, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ಒಬ್ಬಳು ಸಕಲ ಸಂಪದವನ್ನು ಬಿಟ್ಟು ತನ್ನ ಪತಿಯೊಡನೆ ವನವಾಸಕ್ಕೆ ಹೋಗಲು ಸಿದ್ಧಳಾಗಿ ನಿಂತಿರು. ಮತ್ತೋರ್ವಳು ಪತಿಯ ಪ್ರಾಣಾಹುತಿಗೆ ಸಿದ್ಧಳಾಗಿ ನಿಂತಿರು. ಒಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ. ಒಂದು ಪಾಪದ ಜಲದಿ, ಒಂದು ಪುಣ್ಯದ ನಿಧಿ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಸಹ ಆಶೀರ್ವದಿಸಿ. ಕುಮಾರ, ಲಕ್ಷ್ಮಣ, ನೀನು ಸಹ ವನವಾಸಕ್ಕೆ ಸಿದ್ಧನಾಗ. ಎಲ್ಲರೂ ಹೋಗಲಿ ಬಿಡಿ. ಕುಮಾರ, ರಾಮಚಂದ್ರನನ್ನು ತಂದೆ ಸಮಾನವೆಂದಳು, ಸೀತಾದೇವಿಯನ್ನು ತಾಯಿ ಸಮಾನವೆಂದಳು ಭಾವಿಸಿ ಅವರ ಸೇವೆಯನ್ನು ಮಾಡುತ್ತಾ ಅಗ್ರಜ ಆನಂದವನ್ನು ಒಂದು ಕುಮಾರ. ಸುಮಂತ, ರಾಮಚಂದ್ರನೇ ಹಿಂದೆ ಅಯೋಧ್ಯೆ ಸಕಲ ಸಂಪತ್ತುಗಳು ಹೋಗಲಿ. ನಿಲ್ಲು ಸುಮಂತರ, ನಿಲ್ಲು. ಏನು ಹೇಳಿದಿರಿ?
ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಡಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನೆ. ರಾಕ್ಷಸಿ ತಂದೆಯೇ, ಏನು ಹೇಳಿದೆ? ಕೋಪಿಸಿಕೊಳ್ಳಬೇಡಿ. ಚಿಕ್ಕಮ್ಮನು ಹೇಳುವುದು ಸತ್ಯ. ಅರಣ್ಯವಾಸಕ್ಕೆ ಹೋಗುವ ನಮಗೇಕೆ ಈ ಐಶ್ವರ್ಯ ಸಾಮಗ್ರಿಗಳು? ಚಿಕ್ಕಮ್ಮನು ಕೊಡುವ ನಾರು ವಸ್ತ್ರಗಳೇ ಸಾಕು. ಚಿಕ್ಕಮ್ಮ, ಬೇಗನ ಆ ನಾರು ವಸ್ತ್ರಗಳನ್ನು ಕೊಡಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ರಾಮನಿಗೆ ನಾರು ಮಡಿಯ ರಾಮನಿಗೆ ನಾರು ಮಡಿಯ ಪ್ರೇಮದಿ ಉಡಲೆಂದು ಮೊದಲು ಹೇಳಿದೆ ನೀನು. ಆಮೆಗೆ ಈ ವಸ್ತ್ರವನ್ನು ಕೊಡುವುದೇ ಆಮೆಗೆ ಈ ವಸ್ತ್ರವನ್ನು ಕೊಡುವುದೇ ಕಾಮಿನಿಯ ಅವರು ಮನೆಯ ಭಾಗ್ಯವ ಕೊಡು ನೀ. ಕೈಕಾದೇವಿ ಮೊದಲು ಶ್ರೀರಾಮಚಂದ್ರನು ಮಾತ್ರ ವನವಾಸಕ್ಕೆ ಹೋಗಬೇಕೆಂದು ಹೇಳಿ ಈಗ ಲಕ್ಷ್ಮಣ ಮತ್ತು ಸೀತೆಯರು ಹೋಗುವುದು ಯಾವ ಧರ್ಮ? ಅಲ್ಲದೆ ಸೀತಾದೇವಿಯು ತನ್ನ ತವರು ಮನೆಯಿಂದ ತಂದಿದ್ದ ವಸ್ತ್ರಾಭರಣಗಳನ್ನು ಅವಳಿಗೆ ಕೊಟ್ಟು ಕಳುಹಿಸು. ಎಲ್ಲವಾದರೆ ನೀನು ನಾಶವಾಗಿ ಹೋಗುವ ಪ್ರಶ್ನೆ. ಪೂಜ್ಯರೇ, ಕ್ಷಮಿಸಿ. ನನಗೇಕೆ ವಸ್ತ್ರಾಭರಣಗಳು? ನನ್ನ ಪತಿಯೇ ವನವಾಸಕ್ಕೆ ಹೊರಟಿರುವಾಗ ನನಗೇಕೆ ಅವರು ಕೊಟ್ಟಿರುವ ಈ ನಾರು ಮುಡಿಯೇ? ತಂದೆಯೇ, ಇನ್ನು ನಾವು ಹೊರಡಬೇಕು. ನಮಗೆ ಅನುಮತಿಯನ್ನು ನೀಡಿ. ಲಕ್ಷ್ಮಣ, ಅಂದ ಕಾಡಿಗೆ ಸುಧರ ಸುಧರ
ಕಳುಹಲಿ ಸುತರ ಎಂದು ವನವಾಸವಂತೆ ಭರತನಿಗೆ ವನವಾಸವಂತೆ ಭರತನಿಗೆ ಹೇಗೆ ಕಳುಹಲಿ ಕಾಡುಗರ ಹೇಗೆ ಕಳುಹಲಿ ಕಾಡುಗರ ಎಷ್ಟು ಜೀವಿಸಲಿ ಹೋಗಿ ಬಂದಿರಿ ಕುಮಾರ. 14 ವರ್ಷಗಳು 14 ದಿನಗಳಂತೆ ಕಳೆದು ಪುನಃ ಪಟ್ಟಣಕ್ಕೆ ಬಂದು ಹಿಂದಿರುಗಿ ಬಂದಿರಿ. ಆ ಪರಮೇಶ್ವರನು ನಿಮಗೆ ಮಂಗಳನುಂಟು ಮಾಡಲಿ ಕುಮಾರರೇ. ರಾಮ ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆ ಕರುಣಾ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ನೋಡುವೆ ದಶರಥನೇ ಹೋಗಿ ರಾಮಚಂದ್ರ, ಪಾಪಿಯಾದ ನನ್ನನ್ನು ನಿರಾಮಲ ಮನಸ್ಕೊಳ್ಳಲಾರ ನೀನು ನಾನು ಬಿಟ್ಟು ಹೊರಗುತ್ತಿವೆಯಾ ರಾಮ? ರಾಮಚಂದ್ರ, ಮತ್ತೊಮ್ಮೆ ಬಂದು ನನ್ನನ್ನು ಆನಂದಿಸು ಕುಮಾರ. ನಿಮ್ಮ ಆಜ್ಞೆಯನ್ನು ನಾವು ಪಾಲಿಸಲೇಬೇಕಲ್ಲವೇ ತಂದೆ? ನೀವು ಶಾಂತರಾಗಿ ನಾವಿನ್ನು ಹೋಗಿ ಬರಬೇಕು. ರಾಮಚಂದ್ರ, ರಾಮ, ಲಕ್ಷ್ಮಣ, ಎಲ್ಲರೂ ವನವಾಸ ಕೈಕ ರಾಮ ಲಕ್ಷ್ಮಣ ಸೀತರು ವನವಾಸಕ್ಕೆ ಹೊರಟು ಈಗ ನಿನ್ನ ಇಷ್ಟಾರ್ಥವು ನೆರವೇರಿಸಲವೇ? ಮತ್ತೆ ಹೌದು ಸ್ವಾಮಿ. ಮತ್ತೇಗ ನಿಂತಿರುವೆ? ಓಹೋ, ನಿನ್ನ ಮಗನಾದ ಭರ್ತನಿಗೆ ಈ ರಾಜ್ಯದ ಪಟ್ಟಾಭಿಷೇಕವಾಗಬೇಕಲ್ಲವೇ? ಹೌದು ಪ್ರಿಯ, ಅದಕ್ಕಾಗಿಯೇ ಅಲ್ಲವೇ ನಾನು ಇಷ್ಟೊಂದು ಪ್ರಯತ್ನ ಪಟ್ಟಿರುವುದು. ಛೇ, ಮೂರ್ಖ!
ಮೂರ್ಖಳೆ. ಅದಕ್ಕೆ ಬದಲಾಗಿ ನೀನನ್ನು ಪಟ್ಟಕ್ಕೆ ಸಿದ್ಧಳಾಗು. ಪಟ್ಟ? ಅದಾವ ಪಟ್ಟ ಸ್ವಾಮಿ? ನಿನ್ನ ವಿಧವಾ ಪಟ್ಟ. ಪ್ರಾಣೇಶ್ವರ! ಛೇ! ಮುಟ್ಟಬೇಡ, ನಾನು ದೂರ ಸರಿ. ನನ್ನ ರಾಮನು ನನ್ನನ್ನು ಬಿಟ್ಟು ಹೋದರು. ನನ್ನ ರಾಮನು ನನ್ನನ್ನು ತೊರೆದನು. ರಾಮ ರಾಮನು ತೊರೆದನೆ ಬರಿದಾಯಿತೆ ಅರಮನೆ. ರಾಮನು ಪರದನೆ ಬರಿದಾಯಿತು ಅರಮನೆ. ರಾಮಚಂದ್ರ ಮೋಹದ ಮಡದಿಯ ಮಾತಿಗೆ ಮರುಳಾಗೆ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದಾಲಿ ನನ್ನವ ಮತ್ತೆಂದು ನೋಡಲಿ. ಕಂದಾಲಿ ನನ್ನವ ಮತ್ತೆಂದು ನೋಡಲಿ. ತೊರದನೆ ತಂದೆಯ ಮರತನೆ ಅಯೋಧ್ಯೆಯ. ರಾಮಚಂದ್ರ ತಂದೆಯ ಮರತನೆ ಅಯೋಧ್ಯೆಯ. ರಾಮಚಂದ್ರ ರಾಮನು ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮ 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 ಎಂಬ ನಾಮ ಸ್ಮರಣೆಯಿಂದ ಕೈರ ಸುರಿಸಿದ ಹೊರಗಿದನು ಕಂದ. ರಾಮ ರಾಮ ಎಂಬ ನಾಮಗಳು
ಭರತನೇ ಅಯ್ಯೋ ರಾಮ ರಾಮ ದಾಹ ರಾಮಚಂದ್ರ ದಾಹ ದಾಹವಾಗುತ್ತಿರುವುದು ದಾಹವಾಗುತ್ತಿರುವುದು ಅರಮನೆಯಲ್ಲಿ ಯಾರು ಇಲ್ಲವೇ ಯಾರು ಇಲ್ಲವೇ ಓ ಮರೆತಿದ್ದನು ಹಿಂದೆ ಶಬ್ದವೇದ್ಯಮ ಬಾಣಾಭ್ಯಾಸದ ಸಡಗರದಲ್ಲಿ ಓರ್ವ ಋಷಿಕುಮಾರನನ್ನು ಕೊಂದು ಪಡೆದ ಪ್ರಾರಬ್ಧದ ಫಲ ಪುತ್ರ ಶೋಕದಿಂದ ಪರಿತಪಿಸುತ್ತ ಪ್ರಾಣ ಬಿಡು ಎಂದು ಶ್ರವಣ ಮಹರ್ಷಿಗಳು ನನಗೆ ಶಾಪವಿತ್ತರು. ಅದರ ಪ್ರತಿಫಲವೇ ಈಗ ನಾನು ಅನುಭವಿಸ್ತಿರೋನು. ರಾಮಚಂದ್ರ ಈ ಪಾಪಿಯಾದ ತಂದೆಯನ್ನು ಕ್ಷಮಿಸು ಕುಮಾರ. ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನಡುಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಎಲ್ಲರೂ ಹೋಗಲಿ, ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಏಳು ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ